ಹುಳಿಯಾರಿನಲ್ಲಿ 58 ದಿನಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಟ್ಟಣ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಯ ಧ್ವನಿಯಾಗಿ ನಿಂತ ಮೋಹನ್ ಜಕ್ಕನಹಳ್ಳಿ. ನಿವೇಶನ ರಹಿತರ ಹೋರಾಟದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮೋಹನ್ ಜಕ್ಕನಹಳ್ಳಿ ಹುಳಿಯಾರಿನ ಪಟ್ಟಣ ಪಂಚಾಯಿತಿಗೆ ಮನವಿ ನೀಡಲು ಹೋದಾಗ, ರೈತ ಸಂಘಟನೆಯೂ ಸಹ ಈ ಹೋರಾಟದಲ್ಲಿ ಪಾಲ್ಗೊಂಡು ಪಟ್ಟಣ ಪಂಚಾಯಿತಿಗೆ ಮನವಿ ನೀಡಲು ಹೋದಾಗ ಅಲ್ಲಿನ ಅಧಿಕಾರಿಗಳು ರೈತ ಸಂಘಟನೆ ಜೊತೆ ತಾವು ಮನವಿ ಪತ್ರ ನೀಡಿದರೆ ನಾವು ಸ್ವೀಕರಿಸುವುದಿಲ್ಲವೆಂದು ಹೇಳಿ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಈ ನೀತಿಯನ್ನು ಖಂಡಿಸಿ ಮೋಹನ್ ಜಕ್ಕನಹಳ್ಳಿ ಅವರು ಹುಳಿಯಾರಿನಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ರೈತರ ಸಂಘಟನೆಗಾಗಿರಲಿ, ಕನ್ನಡಪರ ಸಂಘಟನೆ ಆಗಲಿ, ಯಾವುದೇ ಪ್ರಗತಿಪರ ಸಂಘಟನೆ ಆಗಲಿ, ಯಾವುದೇ ಧಾರ್ಮಿಕ ಸಂಘಟನೆಗಳಾಗಿರಲಿ, ಎಲ್ಲ ಸಂಘಟನೆಗಳು ಸಂವಿಧಾನದಲ್ಲಿ ಹೋರಾಟ ಮಾಡೋಕ್ಕೆ ತನ್ನ ಹಕ್ಕನ್ನು ಕೇಳಕ್ಕೆ ಅಧಿಕಾರ ಕೊಟ್ಟಿದೆ. ಅಂತ ಸಂದರ್ಭದಲ್ಲೂ ಕೂಡ ಇವತ್ತು ಹುಳಿಯಾರು ಪಟ್ಟಣ ಪಂಚಾಯಿತಿ ಒಂದು ರೈತ ಸಂಘಟನೆ, ಒಂದು ಉಗ್ರಗಾಮಿ ಸಂಘಟನೆ ತರ, ಒಂದೇನೋ ಭಯೋತ್ಪಾದಕ ಸಂಘಟನೆ ತರ ರೈತ ಸಂಘಟನೆ ನಿಲ್ಲಿಸುತ್ತೆ. ರೈತ ಸಂಘಟನೆ ಕರ್ಕೊಂಡ್ಬಂದ್ರೆ ನಿಮ್ಮ ಮನವಿನ ತಿರಸ್ಕರಿಸಿ ಅಂತ ಹೇಳಿಸ್ತದೆ. ಈ ಹುಳಿಯಾರು ಪಟ್ಟಣ ಪಂಚಾಯಿತಿ ನಡೆನ ದಲಿತ ಸಂಘರ್ಷ ಸಮಿತಿ ವ್ಯಾಪಕವಾಗಿ ಖಂಡಿಸ್ತಾ ಇದೆ. ಈ ಪಟ್ಟಣ ಪಂಚಾಯಿತಿ ವ್ಯವಸ್ಥೆಗೆ ಧಿಕ್ಕರಿಸ್ತಾ ಇದೆ. ಮುಂದಿನ ದಿನಗಳಿಗೆ ರೈತರ ಹೋರಾಟದ ಸಂಘಟನೆಯಲ್ಲಿ ರೈತ ಚಳವಳಿ ಜೊತೆಯಲ್ಲಿ ನಾವಿರ್ತೀವಿ. ರೈತ ಸಂಘಟನೆಯರು ಸಮಾಜದ ಪರವಾಗಿ ಬಂದಿದ್ದು ಹೊರತು ಅವ್ರ ಮನೆಗೇನು ಒಳ್ಳೆ ಹೊಡ್ಕೊಳಕ್ ಬಂದಿಲ್ಲ, ಅವ್ರ ಮನೆ ಆಸ್ತಿ ಕೇಳಕ್ ಬಂದಿಲ್ಲ, ಅವ್ರದೇನು ಗಂಟು ಕೇಳಕ್ ಬಂದಿದ್ದಾರಾ? ಸಮಾಜದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸಂವಿಧಾನದಡಿಯಲ್ಲಿ ಅವ್ರಿಗೆ ಏನು ದೊರಕುವ ಆಸೆ ಇದ್ರೆ ಆಗಲಿ, ಇಲ್ಲ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ, ಅವ್ರ ಮೇಲೆ ಅವ್ರ ಕಾನೂನು ಬಾಹಿರವಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳುತ್ತೆ. ಅದನ್ನು ಬಿಟ್ಟು ರೈತ ಸಂಘಟನೆಯನ್ನ ಈ ರೀತಿ ಅಗೌರವ ತೋರಿಸುವಂಥದ್ದು ಯಾವುದೇ ಕಾರಣಕ್ಕೂ ದಲಿತ ಚಳವಳಿ ಒಪ್ಪಲ್ಲ. ದಲಿತ ಸಂಘಟನೆ ತುಂಬ ನೇರವಾಗಿ ಕಾಣಿಸುತ್ತೆ. ಈ ವಿಚಾರದಲ್ಲಿ ಏನು ಧೋರಣೆ ತೋರಂಥ ಅಧಿಕಾರಿಗಳಿಗೆ ದಲಿತ ಸಂಘರ್ಷ ಸಮಿತಿಯಿಂದ ಧಿಕ್ಕಾರವಿರಲಿ. ಒಂದು ನಿಮಿಷ, ಸಂಘಟನೆಯವ್ರು ನಿಮ್ಮ ಸಮಸ್ಯೆ ಏನು ಸರ್? ಇಲ್ಲಿ ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಏನು ವಿಷಯ? ಇದು ಸಮಸ್ಯೆ ಹುಳಿಯಾರು ಪಟ್ಟಣ ಪಂಚಾಯಿತಿ ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ 7 ವರ್ಷ ಆಯಿತು ಮೇಲ್ದರ್ಜೆಗೇರಿ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಆಗಿ, ಹಿಂದಿಂದಲೂ ನಾವು ಈ ಸಂತೆಯನ್ನು ಈ ಪಬ್ಲಿಕ್ ರೋಡಲ್ಲಿ PWD ರೋಡಲ್ಲಿ ದಡದಲ್ಲಿ ಸಂತೆ ಮಾಡ್ಕೊಂಬತ್ತಿದ್ದೀವಿ. ಇವತ್ತು ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೇರಿದೆ. ನಮ್ಮ ತಾತರ ಕಾಲದಿಂದ ಸುಂಕ ಕಟ್ಕೊಂಬಂದಿದ್ದೀವಿ. ನೀವು ಈಗಲೂ ಸುಂಕ ವಸೂಲಿ ಮಾಡ್ತಿದ್ದೀರಾ? ಇಲ್ಲಿ ನಮಗೆ ನೀರು ಕೊಟ್ಟಿಲ್ಲ, ನೆರಳು ಕೊಟ್ಟಿಲ್ಲ, ಶೌಚಾಲಯ ಕೊಟ್ಟಿಲ್ಲ, ಕಸ ಗುಡಿಸಿಲ್ಲ, ನಾವು ಸುಂಕ ಕೊಡೋದಿಲ್ಲ ಅನ್ನತಕ್ಕಂಥ ಚಳುವಳಿ ನಡೆದು ನಂತರ ಬತ್ತಾ ಆ ಸಂದರ್ಭದಲ್ಲಿ ಇದೇ ಪಟ್ಟಣ ಪಂಚಾಯಿತಿ ಮುಂದಿರ್ಬೋದು, ಮುಖ್ಯ ರೋಡ್ಗಳಲ್ಲಿ ಮಧ್ಯೆ ಸೆಂಟ್ರಲ್ ಇರ್ಬೋದು, ಬೆಟ್ಟದ ಗಂಟ ಕಸ ಬಿದ್ದಿತ್ತು. ಆ ಕಸ ವಿಲೇವಾರಿ ಘಟಕವನ್ನು ಹುಳಿಯಾರು ಹೋಬಳಿಗೆ ಮಾಡಿಕೊಡಿ ಅಂತ ಎರಡನೇದಾಗಿ. ಮೂರನೇದಾಗಿ ಶೌಚಾಲಯ. ಈ ಮೂರು ವಿಚಾರವನ್ನು ಮುಂದಿಟ್ಟುಕೊಂಡು ಹುಳಿಯಾರಿನ ಎಲ್ಲ ಜನಪರ ಸಂಘಟನೆಗಳು, ರಕ್ಷಣಾ ವೇದಿಕೆ, ಜೈ ಕರ್ನಾಟಕ, ದಲಿತ ಸಂಘ, ಮಹಿಳಾ ಸಂಘಗಳು, ಎಲ್ಲ ಸಂಘಟನೆಗಳ ಒಂದು ಒಕ್ಕೂಟದ ಅಡಿಲಿ ನಾವು ಚಳುವಳಿ ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ನಾವಿಟ್ಟಿರ್ತಕ್ಕಂಥ ಬೇಡಿಕೆ ಪರಿಪೂರ್ಣವಾಗಿದ್ದು, ನ್ಯಾಯಸಮ್ಮತವಾಗಿದ್ದು, ಅವತ್ತು ಮಹಾತ್ಮ ಗಾಂಧಿ ಅವರು ಕಂಡಂಥ ಕನಸು ಇದಾಗಿದ್ದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊದಲನೇ ಸೂಚನೆಯಾಗಿದ್ದು. ಇಂಥ ಒಂದು ಹೋರಾಟಕ್ಕೆ, ಇಂಥ ನಾವಿಟ್ಟಂತಹ ಒಂದು ಬೇಡಿಕೆಯನ್ನು ಈಡೇರಿಸೋದ್ರಲ್ಲಿ ಹುಳಿಯಾರು ಪಟ್ಟಣ ಪಂಚಾಯತ್ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ನಿಷ್ಪ್ರಯೋಜನವಾಗಿದೆ. ಮತ್ತೆ ಇಲ್ಲಿ ಸ್ಥಳೀಯ ಬಂದಂಥ ಶಾಸಕರು, ತಹಸೀಲ್ದಾರು, ತುಮಕೂರು PD, DP ಅವರು ಬಂದು 2 ಬಾರಿ ಗಡುವನ್ನು ಕೇಳಿದಾಗ ನಾವು ಅವಕಾಶ ಕೊಟ್ಟು 3ನೇ ಬಾರಿ ನಾವು ಚಳುವಳಿ ಹಿಡಿದು ಇವತ್ತಿಗೆ 48 ದಿನಗಳಾಗಿದ್ದಾವೆ. ಇವತ್ತಿಗೆ 58 ದಿನಕ್ಕೆ ಕಾಲಿಟ್ಟಿದೆ. ಅವತ್ತಿನಿಂದ ರೈತರು, ಎಲ್ಲ ಜನಪರ ಸಂಘಟನೆಗಳು ದಿನ ನೂರಾರು ಜನಗಳು ಬಂದು
ನಮ್ಮ ಜೊತೆಲಿ ಸಹಕರಿಸಿ 16 ಜನ ರಾತ್ರಿ ಎಲ್ಲ ಮಲಗ್ತಾ ಇದ್ದಾರೆ. ಸರ್ ಈಗ ನಿಮ್ಮದು ಬೇಡಿಕೆ ಏನು ಸರ್? ಕಸ ವಿಲೇವಾರಿ ಘಟಕ ಮಾಡಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಸಂತೆ ಜಾಗವನ್ನು ಬದಲಾಯಿಸಿ ಹೌದು ಅದಕ್ಕೆ ಮೂಲ ಸೌಕರ್ಯಗಳು ಕೊಡಬೇಕು ಅನ್ನೋದು ನಮ್ಮ ಈಗ ಬೇಡಿಕೆ. ನೀವು ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದೀರಾ? ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ಮನವಿ ಕೊಟ್ಟಿದ್ದೀವಿ, ಜಿಲ್ಲಾ ಇದು ಕೊಟ್ಟಿದ್ದೀವಿ, 4 ಇವರಿಗೆ AC ಅವರಿಗೆ ಕೊಟ್ಟಿದ್ದೀವಿ. ಅಲ್ಲ, ಯಾಕೆಂದರೆ ರೈತ ಸಂಘಟನೆ ಜೊತೆ ಬಂದರೆ ನೀವು ದೂರನ್ನಾಗಲಿ ಯಾವುದೇ ಒಂದು ಮನವಿಯನ್ನು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ? ಈಗ ಅವ್ರು ಮುಂಬತ್ತ ಅರಿವಿಲ್ಲದ ಓ, ಇಲ್ಲಪ್ಪ. ನಾವು ದಲಿತ ಸಂಘ ಇರ್ಬೋದು, ರೈತ ಸಂಘ ಇರ್ಬೋದು, ಯಾವತ್ತೂ ಮನವಿ ಗಿರಿವಿ ಕೂಡ ಅಂತ ನಮ್ಮಲ್ಲಿಲ್ಲ. ಇದು ಸ್ಪಷ್ಟವಾದ ವಿಚಾರ. ನಾವು ಇವ್ರ ಕೆಳಗಿಲ್ಲ, ಇವ್ರು ನಿಟ್ಟಿರೋದು ನಾವು ನಮ್ಮ ಕೆಲಸಕ್ಕೆ ಕೂತಿರೋದು ಇವರು. ನಾವು ಓಟ್ ಹಾಕಿ ಕಳಿಸಿರೋದು ರಾಜಕಾರಣಿಗಳು ಅವ್ರಿಗೆ ಪೆಟ್ರೋಲ್ ಕೊಟ್ಟು ನಮ್ಮ ಕಾರ್ ಕೊಟ್ಟು ನಮ್ಮ ಕೆಲಸ ಮಾಡಕ್ಕೆ ಅವ್ರಿಗೆ ಕೊಟ್ಟಿರೋದು. ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಮುಖ್ಯಮಂತ್ರಿ ಇರಬಹುದು, ಅವರೆಲ್ಲ ನಮ್ಮ ಕೈ ಕೆಳಗಿರತಕ್ಕಂಥವ್ರು. ಅವರು ನಾವೇ ಶ್ರೇಷ್ಠರು. ಇಂಥ ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಇವ್ರು ಇರಬಹುದು. ಇಂಥ ಎಷ್ಟೋ ಜನ ಮುಖ್ಯಮಂತ್ರಿಗಳು ಮಾಡಿರೋರು ನಾವು, ಎಷ್ಟೋ ಜನ ಪ್ರಧಾನಮಂತ್ರಿಗಳು ಮಾಡಿರೋರು ನಾವು. ಅದಕ್ಕೆ ಮೊದಲನೇದಾಗಿ BR ಅಂಬೇಡ್ಕರ್ ಅವರ ಸಾಧನೆ, ಅವ್ರು ಕೊಟ್ಟಂಥ ನಮಗೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರ. ಹಾಗಾಗಿ ಇವತ್ತು ಒಬ್ಬ ರೈತ ಶ್ರಮಪಟ್ಟು ದುಡಿದವನು ಹೆಂಡ್ರು ಮಕ್ಕಳನ್ನು ಸುಖವಾಗಿ ಮಲಗಬೇಕು. ಬೀದಿಗೆ ತಂದ್ರೆ ಸರ್ಕಾರ ನಮಗೆ ಬೀದಿಗೆ ಹಾಕಿದ್ದಾರೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು.